ಫ್ರೆಂಡ್ ವಿರಾಟ್ ಕೊಹ್ಲಿ, ಕಿಂಗ್ ವಿರಾಟ್ ಕೊಹ್ಲಿ ಟೆಸ್ಟ್ ಫಾರ್ಮೆಟಿಗೆ ವಿದಾಯ ಹೇಳಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿದಾಯದಿಂದ ವಿರಾಟ್ ಕೊಹ್ಲಿ ಅವ್ರಿಗೆ ಈ ಒಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಕೊಡೋಕೆ ಏನು ಅಷ್ಟು ಅರ್ಜೆಂಟ್ ಇತ್ತು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್. ಯಾಕಪ್ಪ ಅಂದ್ರೆ ಇಲ್ಲಿ ಟೋಟಲ್ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ, ರಿಕಿ ಪಾಂಟಿಂಗ್, ಅಲಿಸ್ಟರ್ ಕುಕ್ ಹಾಗೆ ಜಾಕ್ ಕಲಿಸ್ ಇಂಥ ಟೆಸ್ಟ್ ಆಟಗಾರರು, ದಿಗ್ಗಜ ಆಟಗಾರರು. ಟೋಟಲ್ ಆಗಿ ಇವರೊಂದು 47 ವರ್ಷದ ತನಕ ಈ ಒಂದು ಟೆಸ್ಟ್ ಕ್ರಿಕೆಟ್ ಆಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಈಗ ತಾನೇ 36 ವರ್ಷ, ಇನ್ನೂ ಕೂಡ ಒಂದು 5-6 ವರ್ಷ ಕೂಡ ಟೈಮ್ ಇತ್ತು ವಿರಾಟ್ ಕೊಹ್ಲಿಗೆ. ಅದು ಬೇರೆ ಇವರು ಫಾರ್ಮ್ ಅಲ್ಲಿ ಇಲ್ಲ ಅಂತಾನೆ ಏನು ಇದ್ದಿಲ್ಲ. ಟೋಟಲ್ ಆಗಿ ಇವರು ಆಡಿರುವಂತ 120 3 ಮ್ಯಾಚ್ ನಲ್ಲಿ ಟೋಟಲ್ ಆಗಿ ಒಂದು 9,230 ರನ್ ಮಾಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಇವರ ಒಂದು ಎವರೇಜ್ ಬಂದು 46 ಪಾಯಿಂಟ್ ಚಿಲ್ಲರೆ ಇದೆ. ಹಾಗೆ ಸರಾಸರಿ ಬಂದ್ಬಿಟ್ಟು 55 ಪಾಯಿಂಟ್ ಚಿಲ್ಲರೆನೂ ಇದೆ. ಇದರಲ್ಲಿ ಬಂದಿರುವಂತ ಇವರ ಒಂದು 31 ಅರ್ಧ ಶತಕ ಹಾಗೆ 30 ಶತಕ ಇದಾವೆ. ಟೋಟಲ್ ಆಗಿ ಇಲ್ಲಿ ಇವರ ಒಂದು ಟೆಸ್ಟ್ ಫಾರ್ಮೆಟ್ ನಲ್ಲಿ ನೋಡಿದಾದ್ರೆ ಇವರ ಒಂದು ಎವರೇಜ್ ಕೂಡ ಸಖತ್ತಾಗಿರುವಂತ ಎವರೇಜ್ ಇದೆ, 46 ಪಾಯಿಂಟ್ ಚಿಲ್ಲರೆನೂ ಕೂಡ ಇದೆ. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಈ ಒಂದು ಟೆಸ್ಟ್ ನ ಆಡೋದಕ್ಕೆ ಕಷ್ಟ ಆಗ್ತಾ ಇದೆಯೋ ಅಥವಾ ಇವ್ರಿಗೆ ಟೈಮ್ ಸಿಗ್ತಾ ಇಲ್ವೋ ಅನ್ನೋದು ಕೂಡ ಇದಕ್ಕೆ ಗೊತ್ತಾಗ್ತಾ ಇಲ್ಲ. ಹೋದನೇ ವರ್ಷ ಆ ಒಂದು T20ಗೆ ಚಾಂಪಿಯನ್ ಆದಾಗ T20ಗೆ ವಿದಾಯ ಕೊಟ್ಟು, ಅದು ಕೂಡ ಕೊಡಬಾರ್ದಿತ್ತು. ಇನ್ನೊಂದು 7 ವರ್ಷ ಆಡಿದ್ದು ಪರವಾಗಿದ್ದಿಲ್ಲ, ಸಡನ್ಲಿ ಕೊಟ್ಟು ಅದೊಂದು ರೀತಿ ಫ್ಯಾನ್ಸ್ ಕೂಡ ಒಪ್ಕೊಂಡ್ರು. ಯಾಕಂದ್ರೆ ಯಂಗ್ ಸ್ಟಾರ್ಗೆ ಇನ್ನೂ ಕೂಡ ಅವಕಾಶ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಅದು T20ಗೆ ಕೊಟ್ಟು ಕೂಡ ಪರವಾಗಿದ್ದಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡ್ರು. ಅದು ಒಂದು ಟೆಸ್ಟ್ ಕ್ರಿಕೆಟ್ ನಲ್ಲಿ ವಿದಾಯ ಕೊಟ್ಟಿದೆಯಲ್ಲ, ಇದು ನನಗೆ ಕೇಳಕ್ಕೆ ಆಶ್ಚರ್ಯ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಒಂದು 3-4 ದಿನ ಹಿಂದೆ ನಾನು ಈ ಒಂದು ವಿಷಯ ನ್ಯೂಸ್ ಕೇಳಿದ್ದೆ. ನ್ಯೂಸ್ ಕೇಳಿದ ತಕ್ಷಣ ಕೂಡ ನನಗೂ ಕೂಡ ಶಾಕ್ ಆಯ್ತು ಫ್ರೆಂಡ್. ಯಾಕಪ್ಪ ಅಂದ್ರೆ ನಾನು ಅನ್ಕೊಂಡಿದ್ದೆ ವಿರಾಟ್ ಕೊಹ್ಲಿ ಅವರು ಟೋಟಲ್ ಆಗಿ ಇಲ್ಲ ಅಂದ್ರೆ ಒಂದು 12,000 ಟೆಸ್ಟ್ ನಲ್ಲಿ ರನ್ ಮಾಡ್ಬೋದು ಅನ್ಕೊಂಡಿದ್ದೆ. ಒಂದು 40 ಶತಕ ಕೂಡ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಈ ಒಂದು ಇನ್ನಿಂಗ್ಸ್, ಈ ಒಂದು ಟೆಸ್ಟ್ ಫಾರ್ಮೆಟ್ ಇದೆಯಲ್ಲ, ಈ ಒಂದು ಟೆಸ್ಟ್ ಫಾರ್ಮೆಟ್ ಹೇಗಪ್ಪ ಅಂದ್ರೆ ಒಂದು ಇಂಡಿಯಾಗೆ ಮೇನ್ ಬೇಕಾಗಿರುವಂತ ವಿರಾಟ್ ಕೊಹ್ಲಿ ಬೇಕಿತ್ತು. ಇಂಡಿಯಾಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಇಂಡಿಯಾಕ್ಕೆ ವಿರಾಟ್ ಕೊಹ್ಲಿನ ಯಶಸ್ವಿ ಇದೆ ಅಂತ ಆಸ್ಟ್ರೇಲಿಯಾದಲ್ಲಿ ನಾವು ಎಂದಿಗೂ ಕೂಡ ಗೆದ್ದಿದ್ದಿರಲಿಲ್ಲ. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಸೀರೀಸ್ ನ ಅವನು ಟೆಸ್ಟ್ ಸೀರೀಸ್ ಗೆದ್ಕೊಂಡ್ ಬರುವಂತ ಹೆಸರು ಕೂಡ ವಿರಾಟ್ ಕೊಹ್ಲಿ ಇದೆ. ಕೆಲವಷ್ಟು ಟೆಸ್ಟ್ ಮ್ಯಾಚ್ ಕೂಡ ಬಹಳ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಆದ್ರೆ ಈ ಒಂದು ವಿಷಯದಲ್ಲಿ ನನಗೆ ಇವರು ನಿರ್ಧಾರ ತಗೊಳ್ಳೋದು ಸ್ವಲ್ಪ ನನಗೆ ತುಂಬಾನೇ ಬೇಜಾರಾಯ್ತು. ಟೋಟಲ್ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ಈಗ ODI ಅಷ್ಟೇ ಆಡ್ತಾ ಇದ್ದಾರೆ. ODI ಬಿಟ್ಟರೆ ನೆಕ್ಸ್ಟ್ IPL. ಈಗ ODI ಇದ್ದಾಗಷ್ಟೇ ವಿರಾಟ್ ಕೊಹ್ಲಿ ನಾವು ನೋಡ್ಬೋದು, ಅಥವಾ ಮಾರ್ಚ್ ಎಂಡ್ ತನಕ ಮೇ ಫಸ್ಟ್ ವೀಕ್ ತನಕ ಕೂಡ IPL ಅಲ್ಲಿ ನೋಡ್ಬೋದು. ಇನ್ಮೇಲೆ ವಿರಾಟ್ ಕೊಹ್ಲಿ ಹೇಳಕ್ಕಲ್ಲ, ಸಡನ್ ಆಗಿ ODIಗೆ ಯಾವಾಗ ರಿಟೈರ್ಡ್ ಕೊಡೋದು ಕೂಡ ಹೇಳಕ್ಕಲ್ಲ. ಈ ರೀತಿ ಯಾಕೋ ಇವರ ಒಂದು ರಿಟೈರ್ಡ್ ಕೇಳ್ಬಿಟ್ರೆ ಯಾಕೋ ಆಶ್ಚರ್ಯ ಆಗುತ್ತೆ ಫ್ರೆಂಡ್. ಯಾಕಂದ್ರೆ ರಿಟೈರ್ಡ್ ಕೊಡ್ಬೇಕು ಅಂದ್ರೆ ಒಂದು ಚಾಂಪಿಯನ್ ಆದಾಗ, ಒಂದೇನೋ ICC ಚಾಂಪಿಯನ್ ಆದಾಗ ಕೊಟ್ಟು ಕೂಡ ಪರವಾಗಿಲ್ಲ, ಓಕೆ, ಅದೊಂದು ಇದಿರುತ್ತೆ. ಆಮೇಲೆ ಏಜ್ ಆಗಿದೆ ಬಿಡು, ಇವ್ರಿಗೆ 40-41 ಏಜ್ ಆಗಿದೆ ಅಂದ್ರೆ ಅದಕ್ಕೂ ಕೂಡ ರಿಟೈರ್ಡ್ ಕೊಟ್ಟಿದ್ದಾರೆ ಅನ್ಬೋದಿತ್ತು. ಆದ್ರೆ ಇವರು ಇನ್ನೂ ಕೂಡ ಯಂಗ್ ಏಜ್ ನಲ್ಲಿ ಇದ್ದಾರೆ, 36 ವರ್ಷ. ಇವರು ಕ್ರಿಕೆಟ್ ಆಡ್ತಾ ಬಂತು 2008ರಲ್ಲಿ ಡೆಬ್ಯೂ ಮಾಡಿದ್ರು. ಟೋಟಲ್ ಆಗಿ 18 ವರ್ಷ ಆಗಿದ್ದು ಅನ್ಕೊಂತಿದ್ದೀನಿ. 18 ವರ್ಷ, ಸಾರಿ 8 ಟೋಟಲ್ ಆಗಿ 17 ವರ್ಷನೂ ಕೂಡ ಆಯ್ತು ಅನ್ಕೊಂಡಿದ್ದೀನಿ ಟೋಟಲ್ ಆಗಿ ಇಂಡಿಯನ್ ಕ್ರಿಕೆಟ್ ಆಡ್ತಾ ಇದ್ದ. ಆದ್ರೆ ಈ ಒಂದು ನಿರ್ಧಾರ ತಗೊಂಡಿದ್ದು ನನಗೆ ತುಂಬಾನೇ ಬೇಜಾರಾಯ್ತು. ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಹಾಗೆ ಕೆಲವಷ್ಟು ನ್ಯೂಸ್ ನಲ್ಲಿ ಜಡೇಜಾನು ಕೂಡ ರಿಟೈರ್ ಕೊಡ್ತಾ ಇದ್ದಾರೆ ಅಂತ, ಇಶಾಂತ್ ಶರ್ಮನ್ ಕೂಡ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಕೇಳ್ಬಿಟ್ಟೆ. ಚೈತೇಶ್ವರ್ ಪೂಜಾನು ಕೂಡ ಕೊಡ್ತಾನೆ ಅನ್ಕೊಂಡ್ಬಿಟ್ಟೆ. ಇಲ್ಲಿ ಟೆಸ್ಟ್ ನಲ್ಲಿ ಇಂಡಿಯಾಕ್ಕೆ ಈಗ ಪ್ರಮುಖ ಯಾರು ಸೀನಿಯರ್ ಪ್ಲೇಯರ್ ಯಾರನ್ನು ಕೂಡ ಗೊತ್ತಾಗ್ತಾ ಇಲ್ಲ ನನಗೆ. ಸೀನಿಯರ್ ಪ್ಲೇಯರ್ ಯಾರು ಕೂಡ ಇಲ್ಲ ಈಗ ಇಂಡಿಯಾದಲ್ಲಿ. ಟೆಸ್ಟ್ ನಲ್ಲಿ ಆಯ್ತು, T20 ಬಿಡಿ, ಅದೇನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ಹೆಂಗ್ ಬೇಕು T20ಗೆ. ಆದ್ರೆ ಟೆಸ್ಟ್ಗೆ ಸೀನಿಯರ್ ಪ್ಲೇಯರ್ ಬೇಕು. ಈಗ ಇಂಡಿಯಾದಲ್ಲಿ ಸೀನಿಯರ್ ಪ್ಲೇಯರ್ ಯಾರು ಇಲ್ಲ.
ಈಗ ಇಂಗ್ಲೆಂಡ್ಗೆ ಹೋಗುತ್ತೆ ಇಂಡಿಯಾ, ಅಲ್ಲಿ ಯಾವ ಟೈಪ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋದು ಕೂಡ ದೇವ್ರಿಗೆ ಬಿಟ್ಟಿದ್ದು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ನನಗನ್ಸುತ್ತೆ ವಿರಾಟ್ ಕೊಹ್ಲಿ ಈ ಒಂದು ನಿರ್ಧಾರ ತಗೊಂಡಿದ್ದು ತುಂಬಾನೇ ಬೇಜಾರಾಯ್ತು ನನಗೆ, ತುಂಬಾನೇ ಬೇಜಾರಾಯ್ತು. ಇನ್ಮೇಲೆ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ODI ಅಷ್ಟೇ ನೋಡ್ಬೇಕು. ಆಮೇಲೆ ODI ನಲ್ಲಿ ಯಾವಾಗ ರಿಟರ್ನ್ ಕೊಟ್ಟರೆ ಗೊತ್ತಿಲ್ಲ, ರಿಟರ್ನ್ ಕೊಟ್ಟರೆ ಇಲ್ಲಿಗೆ ಎಂಡ್, ಕಂಪ್ಲೀಟ್ ಆಗಿ ಎಂಡ್ ಆಯ್ತು. ಈ ಒಂದು ಸೀಸನ್ ಏನಾದ್ರು IPL ನಲ್ಲಿ RCB ಚಾಂಪಿಯನ್ ಆದ್ರೆ ಇದಕ್ಕೂ ಕೂಡ ವಿದಾಯ ಹೇಳುವಂತ ಚಾನ್ಸಸ್ ಇರುತ್ತೆ ಬಿಡುತ್ತೆ ಗೊತ್ತಿಲ್ಲ, ಸಡನ್ಲಿ ಹೇಳೋಕ್ಕಾಗಲ್ಲ. ಟೋಟಲಿ ಹೇಳ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿನ ಇನ್ನೊಂದು 2 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಕ್ರಿಕೆಟ್ ಇಂದ ವಿದಾಯ ನಾವು ಕಾಣಬಹುದು ಅನ್ಕೊಂಡಿದ್ದೀನಿ. ಸದ್ಯದಲ್ಲೇ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೆಟ್ ಇಂದ ವಿದಾಯ ಕೊಟ್ಟಿದ್ದಕ್ಕೆ ನಿಮಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಯಾಕೆ ಈ ಒಂದು ವಿಡಿಯೋನ ನಿಮ್ಮ ಒಂದು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಮಾಡೋದು ಲೇಟ್ ಆಯಿತು, ನಾನು ಬೇರೆ ಕಡೆ ಎಲ್ಲೂ ಹೋಗಿದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯ